ಸೊಂಟದ ನೋವಿಗೆ ತೆಗೆದುಕೊಂಡಿದ್ದಂತಹ ಇಂಜೆಕ್ಷನ್ ಸಾವಿನ ಇಂಜೆಕ್ಷನ್ ಆಗಿ ಮಾರ್ಪಾಡಾಗಿದೆ. ಇದರಿಂದ ಕೊಡಗಿನಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ. ಕೊಡಗು ಜಿಲ್ಲೆ ಕುಶಾಲನಗರದ ಸುಂಟಿಕೊಪ್ಪದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಇವತ್ತು ಸಂಜೆ ಸೊಂಟದ ನೋವು ಅಂತ ಹೇಳಿ ವಿನೋದ್ ಅನ್ನುವಾತ ಇಂಜೆಕ್ಷನ್ ಅನ್ನು ಪಡ್ಕೊಂಡಿದ್ದ. ಇಂಜೆಕ್ಷನ್ ಪಡೆದಂಥ ಕೆಲವೇ ಗಂಟೆಗಳಲ್ಲೇ ಆತ ಸಾವನ್ನಪ್ಪಿದ್ದಾನೆ. ಇಂಜೆಕ್ಷನ್ ಪಡ್ಕೊಂಡು ಮನೆಗೆ ಹೋಗ್ತಾ ಇದ್ದಂತೆ ವಿನೋದ್ ಅಸ್ವಸ್ಥನಾಗಿದ್ದಾನೆ. ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ವಿನೋದ್ ಸಾವನ್ನಪ್ಪಿದ್ದಾನೆ. ಸುಂಟಿಕೊಪ್ಪದ ಖಾಸಗಿ ಕ್ಲಿನಿಕ್ ವೈದ್ಯನ ವಿರುದ್ಧ ಗಂಭೀರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ವೈದ್ಯ ಕೊಟ್ಟಂತಹ ಇಂಜೆಕ್ಷನ್ನೇ ಯುವಕನ ಸಾವಿಗೆ ಕಾರಣ ಅಂತ ಹೇಳಿ ಈಗ ಗಂಭೀರ ಆರೋಪವನ್ನ ಹೊರಿಸಲಾಗ್ತಾ ಇದೆ. ಸೊಂಟದ ನೋವು ಅಂತ ಹೇಳಿ ಒಂದಲ್ಲ ಎರಡು ಇಂಜೆಕ್ಷನ್ ಕೊಟ್ರಂತೆ. ಎರಡು ಇಂಜೆಕ್ಷನ್ ಅನ್ನ ಡಾಕ್ಟರ್ ಯಶೋಧರ ಪೂಜಾರಿ ಇವರು ಕೊಟ್ಟಿದ್ರು. ಕ್ಲಿನಿಕ್ ನಡೆಸ್ತಾ ಇದ್ರು ಈ ಡಾಕ್ಟರ್. ಸೊ ಆ ಕ್ಲಿನಿಕ್ಗೆ ಹೋದಂತಹ ಸಂದರ್ಭದಲ್ಲಿ ವಿನೋದ್ಗೆ ಸೊಂಟದ ನೋವು ಅಂತ ಹೇಳಿ ಎರಡು ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಪಡ್ಕೊಂಡು ಮನೆಗೆ ಹೋಗುವಷ್ಟರಲ್ಲೇನೆ ವಿನೋದ್ ಅಸ್ವಸ್ಥನಾಗಿದ್ದಂತೆ. ಆ್ಯಂಡ್ ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡುವಷ್ಟರಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದರ ಕುರಿತಾಗಿ. ಪ್ರಜ್ವಲ್, ಯಾವ ಇಂಜೆಕ್ಷನ್ ಇದು ಅಂಡ್ ಈಗ ಡಾಕ್ಟರ್ ಕಡೆಯಿಂದ ಏನಾದರೂ ಸ್ಪಷ್ಟನೆ ಸಿಗ್ತಿದ್ಯಾ? ವಿನೋದ್ ಕುಟುಂಬಸ್ಥರ ಆರೋಪ ಏನು ಅಂತ? ರಾಹುಲ್, ಏನು ಇದು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಶುಂಟಿಕೊಪ್ಪದಲ್ಲಿ ನಡೆದಂತಹ ಘಟನೆ. ಇವತ್ತು ಸಂಜೆ ವಿನೋದ್ ಅಂತಕ್ಕಂತ ಏನೊಬ್ಬ ವ್ಯಕ್ತಿ ಇದ್ದ ಯುವಕ, ಆತ ತನಗೆ ಸೊಂಟ ನೋವು ಅನ್ನೋ ಒಂದು ಕಾರಣಕ್ಕೆ ಶುಂಟಿಕೊಪ್ಪದಲ್ಲಿ ಅಂದ್ರೆ ಸಮೀಪದಲ್ಲಿ ಇರ್ತಕ್ಕಂತಹ ಉಮಾ ಕ್ಲಿನಿಕ್ ಅನ್ನೋ ಒಂದು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾನೆ. ಸೊಂಟ ನೋವು ಅಂತೇಳಿ ಅವರು ಎರಡು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಆ ಇಂಜೆಕ್ಷನ್ ಅನ್ನ ಪಡೆದ ನಂತರ ಆತ ಮನೆಗೆ ಕೂಡ ಹೋಗಿರ್ತಾನೆ. ಅವರು ಬರ್ದಿರ್ತಕ್ಕಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಕೂಡ ಬರ್ದಿದ್ದಾರೆ ಯಾವ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಇಂಜೆಕ್ಷನ್ ತಗೊಂಡು ಮನೆಗೆ ಹೋದ ತಕ್ಷಣ ಆತ ಅಸ್ವಸ್ಥನಾಗ್ತಾನೆ. ಈ ಸಂದರ್ಭದಲ್ಲಿ ಅವನ ಕುಟುಂಬಸ್ಥರು ಏನಿದ್ದಾರೆ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆ ಕರ್ಕೊಂಡ್ ಬರೋಷ್ಟರಲ್ಲಿ ಆತ ಮೃತವನ್ನ ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ, ವೈದ್ಯನನ್ನ ದೇವರಿಗೆ ಹೋಲಿಸ್ತಾರೆ, ರಕ್ಷಕರಾಗಿ ಹೋಲಿಸ್ತಾರೆ. ಆದ್ರೆ ಇಲ್ಲಿ ಈ ಒಂದು ಖಾಸಗಿ ಕ್ಲಿನಿಕ್ ನ ವೈದ್ಯ ಕೊಟ್ಟಂತಹ ಇಂಜೆಕ್ಷನ್ ಅಚಾತುರ್ಯದಿಂದ ಈಗ ಒಬ್ಬ ಯುವಕನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿರ್ತಕ್ಕಂಥದ್ದು. ಈ ಬಗ್ಗೆ ಶುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಕ್ಲಿನಿಕ್ ಏನಿದೆ ಆ ಕ್ಲಿನಿಕ್ ನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ಪೋಷಕರು ಮಾಡ್ತಿರ್ತಕ್ಕಂಥ ಆರೋಪ ಏನಂದ್ರೆ ಈ ಒಂದು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಸರಿ ಇಲ್ಲ, ಅಥವಾ ಅವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ನ ಪ್ರಮಾಣ ಹೆಚ್ಚಾಗಿದೆ, ಹೀಗಾಗಿ ಓವರ್ ಡೋಸ್ ಆಗಿ ಅವರು ಮೃತಪಟ್ಟಿದ್ದಾರೆ ಒಂದು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಶುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪೊಲೀಸರು ಕೂಡ ವೈದ್ಯರನ್ನ ಮಾಹಿತಿಯನ್ನ ಕಲೆ ಹಾಕಿ ಆ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ರಾಹುಲ್, ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.